ಶಮಿ ವಿಟ್ನೆಸ್ ಅನ್ನೋ ಹೆಸರಿನಲ್ಲಿ ಟ್ವಿಟರ್ನಲ್ಲಿ ಚಲಾವಣೆಯಲ್ಲಿದ್ದ ಒಂದು ಅಕೌಂಟ್ನ ಮೂಲ ಬೆಂಗಳೂರಿನಲ್ಲಿತ್ತು. ಬ್ರಿಟನ್ನ ಚಾನೆಲ್ 4 ವರದಿಯ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಇವತ್ತು ಆ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ನಮ್ಮ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂಥ MN ರೆಡ್ಡಿ ಅವರಿದ್ದಾರೆ ಈ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಮೊಟ್ಟ ಮೊದಲಿಗೆ MN ರೆಡ್ಡಿ ಅವರೇ, ಅಭಿನಂದನೆಗಳು ತಮಗೆ ಈ ಒಂದು ಆಪರೇಷನ್ಗಾಗಿ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಇನ್ವೆಸ್ಟಿಗೇಷನ್ ನಡೆದ ನಂತರ ಈ ವ್ಯಕ್ತಿಯ ಪರ್ಸನಾಲಿಟಿನ ಹೇಗೆ ಡಿಫೈನ್ ಮಾಡ್ತೀರಿ ನೀವು? ಇವರು ವರ್ಚುವಲ್ ವರ್ಲ್ಡ್ನಲ್ಲಿ ಒಂದು ಉಗ್ರಗಾಮಿಯ ಮನಸ್ತತ್ವ ಹೊಂದಿರತಕ್ಕಂಥವರು ಅಥವಾ ಉಗ್ರಗಾಮಿಗಳಿಗೆ ದೂರದಿಂದ ಕುಮ್ಮಕ್ಕು ನೀಡ್ತಾ ಇರ್ತಕ್ಕಂಥವ್ರು ಅಂತ ಕಂಡುಬರುತ್ತೆ. ಸರ್, ಐಸಿಸ್ ಸಿಂಪಥೈಸರ್ ಅಂತ ಈಗ ಸದ್ಯಕ್ಕೆ ಡಿಫೈನ್ ಮಾಡಿರುವಂಥದ್ದು ನೇರವಾಗಿ ಭಾರತದಲ್ಲಿ ಆಪರೇಟ್ ಮಾಡುವಂಥ ಉಗ್ರಗಾಮಿ ಸಂಘಟನೆಗಳು ಅಥವಾ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇರುವಂಥ ಉಗ್ರಗಾಮಿ ಸಂಘಟನೆಗಳ ಬಗೆಗೆ ಈತನ ಮನೋಭಾವನೆ ಹೇಗಿತ್ತು? ಇಲ್ಲಿ ತನಕ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ, ಮುಂದೆ ನೋಡಬೇಕಾಗಿದೆ. ಈ ಹಿಂದೆ ಈತನ ವಿರುದ್ಧ ಯಾವುದಾದ್ರೂ ಪ್ರಕರಣಗಳು ದಾಖಲಾಗಿರುವಂಥ ಉದಾಹರಣೆಗಳಿದೆಯಾ ಸರ್? ನಮ್ಮ ತನಿಖೆಯ ಪ್ರಕಾರ ಇಲ್ಲಿ ತನಕ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಮೊಟ್ಟ ಮೊದಲಿಗೆ ಇದೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ? ನಾನು ಹೇಳಿ ಅದ್ರ ಬಗ್ಗೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದರೆ ಯಾವುದಾದ್ರೂ ಘಟನೆ ನಡೆದರೆ ಅದು ನಮಗೆ ಮೊದಲೇ ಗೊತ್ತಾಗಬೇಕು. ಅದು ಒಂದು 100% ಪರ್ಫೆಕ್ಟ್ ಇಂಟೆಲಿಜೆನ್ಸ್ ಸಿಸ್ಟಮ್. ಅದು ದಿಸ್ ಈಸ್ ಅ ಕಾನ್ಸ್ಟೆಂಟ್ ಫೈಟ್ ಬಿಟ್ವೀನ್ ದ ಕ್ರಿಮಿನಲ್ ಆ್ಯಂಡ್ ದ ಪೊಲೀಸ್ ಅಲ್ವಾ? ಆದ್ದರಿಂದ ಕೆಲವು ಸಲ ಅವ್ರ ಮುಂದೆ ಇರ್ತಾರೆ, ಕೆಲವು ಸಲ ನಾವು ಮುಂದೆ ಇರ್ತೀವಿ. ಆದರೆ ಕೊನೆಯದಾಗಿ ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿ ಇವರನ್ನು ಬಂಧಿಸೋದ್ರಲ್ಲಿ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ. ಅದರಿಂದ ಇದೊಂದು ಕೇಸ್ನ ನಾವು ಭೇದಿಸ್ದಂಗೆ ಆಗುತ್ತೆ. ಸರ್, ಐಸಿಸ್ಗೆ ಜಾಯಿನ್ ಆಗೋದಕ್ಕೆ ಈತ ಯುವಕರನ್ನ ಪ್ರೋತ್ಸಾಹಿಸ್ತಿದ್ದ ಅಂತ ಹೇಳಬಹುದಾ? ಇಲ್ಲ, ಇಂಡಿಯಾದಲ್ಲ. ಈತನ ಟ್ವಿಟರ್ ಅಕೌಂಟ್ನ ಫಾಲೋವರ್ಗಳ ಪೈಕಿ ಯಾರು ನೇರವಾಗಿ ಐಸಿಸ್ನ ಸೇರಿಕೊಂಡಿರುವಂತಹ ಉದಾಹರಣೆಗಳು ಕಂಡು ಬಂದಿದೆಯಾ ಸರ್ ಇದುವರೆಗೂ? ಅದು ನಾವು ಸ್ಟಡಿ ಮಾಡಿದ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಹೇಮಂತ್ ನಿಂಬಾಳ್ಕರ್, ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರು ಸಿಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ನಡೆಸಿ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂಥದ್ದು. ಸರ್, ತಮಗೂ ಕೂಡ ಅಭಿನಂದನೆಗಳು. ಮೊಟ್ಟ ಮೊದಲು ಧನ್ಯವಾದಗಳು. ಹೇಗೆ ಆಪರೇಷನ್ ಶುರುವಾಗಿದ್ದು, ಯಾವ ರೀತಿ ಕನ್ಕ್ಲೂಷನ್ಗೆ ಬಂದ್ರಿ ಸರ್ ಈತ ಇಲ್ಲೇ ಇದ್ದಾನೆ ಅನ್ನುವಂಥದ್ದು? ಇಲ್ಲ, ಖಚಿತವಾದ ಮಾಹಿತಿ ಪ್ರಕಾರ ಅದು ಬೆಂಗಳೂರು ಪೊಲೀಸ್, ಇಂಟರ್ನಲ್ ಸೆಕ್ಯೂರಿಟಿ, ಆಮೇಲೆ ಬಾಕಿ ಎಲ್ಲ ಏಜೆನ್ಸಿಗಳನ್ನು ಜೊತೆಗೆ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದಾಗ ಈ ಒಂದು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ಮಾನ್ಯ ಕಮಿಷನರ್ ಸಾಹೇಬರು ಒಂದು ತಂಡ ರಚಿಸಿ ಈ ಒಂದು ಕಾರ್ಯಾಚರಣೆ ಶುರು ಆದಮೇಲೆ ಮುಂದೆ ಏನಾಗಿದೆ ತಾವು ನೋಡ್ತಾ ಇದ್ದೀರಿ. ಈಗ ಈ ಮನುಷ್ಯನಿಗೆ ನಾವು ಬಂಧಿಸಿದ್ದೀವಿ. ಮುಂದಿನ ತನಿಖೆ ಈಗ ಅಭಿಷೇಕ್ ಗೋಯಲ್ ಅವರ ತಂಡ ಮಾಡ್ತಾ ಇದೆ. ಒಂದು ಅರ್ಥದಲ್ಲಿ ಮೆಹದಿ ಮಸ್ರೂರ್ಗೆ ಡ್ಯುಯಲ್ ಪರ್ಸನಾಲಿಟಿ ಇತ್ತು ಅಂತ ಹೇಳ್ಬೋದು, ವ್ಯಕ್ತಿತ್ವ. ಅದು ಹಗಲ ಹೊತ್ತಿನಲ್ಲಿ ಆತ ಒಂದು ರೀತಿಯಾಗಿದ್ರೆ ರಾತ್ರಿ ಆದಮೇಲೆ ಇನ್ನೊಂದು ರೀತಿಯಾಗಿರ್ತಾ ಇದೆ. ಅದನ್ನು ಹೇಗೆ ನಿಮ್ಮ ತನಿಖೆಯಲ್ಲಿ ಅದು ಯಾವ ರೀತಿಯಾಗಿ ಕಂಡು ಬಂದಿದೆ? ಇಲ್ಲ, ಅದು ಯಾವ ಪ್ರಕಾರ ಇದೆ ಅಂದರೆ, ಇಂಥ ವ್ಯಕ್ತಿಗಳು ಯಾವುದು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡದೇ ಕೆಲಸ ಮಾಡುವಂಥ ಒಂದು ಪ್ರಘಾತ ಇರ್ತದೆ. ಅವರು ಸರಿಯಾಗಿ ತನ್ನ ಐಡೆಂಟಿಟಿ, ಒರಿಜಿನಲ್ ಐಡೆಂಟಿಟಿ, ಇದು ಏನು ಕಾಣ್ತಾ ಇದೆ ಈಗ ಹೊರಗೆ ಬಂದಿದೆ, ಆ ಒರಿಜಿನಲ್ ಐಡೆಂಟಿಟಿಯನ್ನು ಹೊರಗೆ ಎಲ್ಲಿ ತರೋದಲ್ಲ, ಶಾಂತ ರೀತಿಯಿಂದ ಹೋಗಿ ಕೆಲಸ ಮಾಡಿಕೊಂಡು ತನ್ನ ಮನೆಗೆ ವಾಪಸ್ ಬಂದು ಇಂಥ ಚಟುವಟಿಕೆಗಳಲ್ಲಿ ಅವರು ಆಗ್ತಾ ಇದ್ದಾರೆ. ಈ ಥರ ಒಂದು ಚಿತ್ರಣ ಇಲ್ಲಿ ಕಾಣ್ತಾ ಇದೆ. ಬಟ್ ತಲೆ ಒಳಗೆ ಮಾತ್ರ ಇದೇ ವಿಚಾರ ಇಟ್ಕೊಂಡು 24 ಗಂಟೆ 24/7 ನಿಮ್ಮ ಪ್ರಕಾರ ಕಂಟಿನ್ಯೂಸ್ ಅದೇ ವಿಚಾರ. ಸೊ ಆ ವಿಚಾರ ಪ್ರಸಾರ ಮಾಡೋದು, ಮುಂದುವರಿಸೋದು, ಅದಕ್ಕೆ ಬೇಕಾದಂಥ ಏನೇನು ಅವಶ್ಯಕತೆಗಳಿದೆ, ಜಾಲ ಇದೆ, ಅದು ಬೆಚ್ಚೋದು, ಅದು ಒಂದು ಮುಂದೆ ಬರ್ತಾ ಇರ್ತಕ್ಕಂಥ ಒಂದು ಸುದ್ದಿ. ಸರ್, ಮಹಾರಾಷ್ಟ್ರದ ಕಲ್ಯಾಣ್ನಿಂದ ಕೆಲವೊಂದಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೋಗಿ ಈಗಾಗಲೇ ಐಸಿಸ್ ಜಾಯ್ನ್ ಆಗಿದ್ದಾರೆ. ಅವರ ಪೈಕಿ ಒಬ್ಬ ವಾಪಸ್ ಬಂದಿರೋದು ನಮ್ಮ ಎದುರಿಗಿರುವಂಥದ್ದು. ಹೈದರಾಬಾದಿನ 15 ಹುಡುಗರು ಜಾಯ್ನ್ ಆಗುವಂಥ ಪ್ರಯತ್ನದಲ್ಲಿದ್ದರು. ಅದನ್ನು ಇಂಟೆಲಿಜೆನ್ಸ್ ಏಜೆನ್ಸಿಗಳವರು ಬರ್ಸ್ಟ್ ಮಾಡಿದ್ರು. ಅವರ ಜೊತೆ ಈ ವ್ಯಕ್ತಿ ನೇರವಾಗಿ ಸಂಪರ್ಕದಲ್ಲಿದ್ದಕ್ಕೆ ಏನಾದರೂ ಸಾಕ್ಷಿಗಳು ಲಭ್ಯ ಆಗಿದೆಯಾ? ಇಲ್ಲ, ಈ ವಿಷಯದಲ್ಲಿ ಇರ್ತಕ್ಕಂಥ ಏನೇನು ಕನೆಕ್ಷನ್ಸ್ ಇದ್ದಾವೆ ಎಲ್ಲ ಕನೆಕ್ಷನ್ಗಳಿಗೆ ನಾವು ಈಗ ಪರಿಶೀಲಿಸಲೇಬೇಕಾಗುತ್ತೆ. ದೇಶದಲ್ಲಿ ಈ ವಿಷಯ ಇಟ್ಕೊಂಡು ಏನೇನು ಬೆಳವಣಿಗೆ ಬಂದಿದ್ದಾವೆ ಇಲ್ಲಿವರೆಗೂ, ಆ ಎಲ್ಲ ವಿಷಯಗಳು ನಮ್ಮ ತನಿಖೆಯ ವಿಷಯ ಆಗ್ತವೆ. ಸರ್, 17,800 ಜನ ಟ್ವಿಟರ್ ಫಾಲೋವರ್ಸ್ ಇದ್ದಂಥದ್ದು. ಅವುಗಳ ಪೈಕಿ ಇಂಡಿಯನ್ ಟ್ವಿಟರ್ ಫಾಲೋವರ್ಸ್ ಯಾರ್ಯಾರಿದ್ದಾರೆ, ಅವ್ರನ್ನೇನಾದರೂ ಸ್ಪೆಷಲ್ ಆಗಿ ನೀವು ಸ್ಕ್ರೂಟಿನಿ ಮಾಡುವಂತಹ ಸಾಧ್ಯತೆಗಳು ತನಿಖೆಯ ಭಾಗವಾಗಿ? ಆ ತನಿಖೆಯಲ್ಲಿ ಅದು ಖಂಡಿತ ಮುಂದೆ ಬಂದೇ ಬರೋದು ವಿಷಯ ಅದು. ಸೊ ಖಂಡಿತವಾಗಿ ಅದು ಮುಂದೆ ಪರಿಶೀಲನೆ ಆಗುತ್ತೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ ನಂತರ ಹೇಳ್ತಾರೆ, ಸಮಯಕ್ಕೆ ಸರಿಯಾಗಿ ಪೊಲೀಸರು ಬಂಧಿಸದೇ ಇದ್ದರೆ ಇದೊಂದು ಗಂಭೀರ ಪ್ರಕರಣ ಆಗ್ತಾ ಇತ್ತು, ಆತ ದೊಡ್ಡ ಕ್ರಿಮಿನಲ್ ಆಗ್ತಾ ಇದ್ದ ಅನ್ನುವಂಥದ್ದು. ಈತನ ವಿಷಯದಲ್ಲೂ ಇಂಥ ಮಾತನ್ನು ಹೇಳಬಹುದಾ ನೀವು?
ಇಲ್ಲ ಏನು ಆಗಕ್ಕಿಂತ ಮುಂಚೆನೇ ಈಗ ಈ ಒಂದು ಕಾರ್ಯಾಚರಣೆ ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಇದು ಒಂದು ಸಮಾಧಾನದ ಸಂಗತಿ. ಏನು ಇದು ಮುಂದೆ ಯಾವ ಪ್ರಕಾರ ಹೋಗುತ್ತೆ ಅಂತ ಈ ವಿಷಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಒಂದು ಏನು ಬೆಂಗಳೂರು ಪೊಲೀಸರಿಗೆ ಈ ಒಂದು ಯಶಸ್ಸು ಸಿಕ್ಕಿದೆ, ಬಹಳ ಸಂತೋಷದ ವಿಷಯ ಅಂತ. ಆತ ಕೆಲಸ ಮಾಡೋ ಕಡೆ ಆಗಿರಬಹುದು, ಓದಿರೋ ಕಡೆ ಆಗಿರಬಹುದು, ಸರ್ವಿಸ್ ರೆಕಾರ್ಡ್, ಸ್ಟೂಡೆಂಟ್ ರೆಕಾರ್ಡ್ಗಳನ್ನು ನೋಡ್ತಾ ಇದ್ರೆ ಆತ ರಾಡಿಕಲ್ ಇಸ್ಲಾಂ ಕಡೆ ಅಟ್ರಾಕ್ಟ್ ಆಗಿರಬಹುದು ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳು, ಕೆಲಸ ಮಾಡೋ ಕಡೆ ಏನಾದರೂ ಸಿಕ್ಕಿದೆ? ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಯಾಕಂದರೆ ಇನ್ನೂ 4-5 ಗಂಟೆ ಏನು ಮಾತಾಡಿದ್ದೀವಿ, ಅದರಲ್ಲಿ ಏನೇನು ಹೊರಗೆ ಬಂದಿದೆ ಅದು ನಾವು ತಮಗೆ ಈಗಾಗಲೇ ತಿಳಿಸಿದ್ದೀವಿ. ಸ್ವಲ್ಪ ಕಾಲಾವಕಾಶ ಕೊಡಿ, ಮುಂದಿನ ಏನೇನು ತನಿಖೆ ಪ್ರೋಗ್ರೆಸ್ ಆಗುತ್ತೆ ಖಂಡಿತವಾಗಿ ನಾವು ಹೇಳ್ತೀವಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಜಾಯಿಂಟ್ ಪೊಲೀಸ್ ಕಮಿಷನರ್ ಆಫ್ ಬ್ಯಾಂಗ್ಳೂರು ಸಿಟಿ ಹೇಮಂತ್ ನಿಂಬಾಳ್ಕರ್ ಅವರು ಹೇಳಿದಂಥ ಮಾತು. ಸೂಕ್ತ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸುವ ಮೂಲಕ ಶಮಿ ವಿಟ್ನೆಸ್ ಅನ್ನೋ ಟ್ವಿಟರ್ ಅಕೌಂಟನ್ನು ಚಲಾವಣೆ ಮಾಡ್ತಾ ಇದ್ದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರುವಂಥದ್ದು. ತನಿಖೆ ಇನ್ನೂ ಅನೇಕ ವಿಷಯಗಳನ್ನು ಹೊರಗೆ ಹಾಕಬೇಕಾಗಿದೆ. ಈತ ನೇರವಾಗಿ ಯಾರನ್ನಾದರೂ ಐಸಿಸ್ಗೆ ಯುದ್ಧಕ್ಕೆ ಕಳಿಸುವಲ್ಲಿ ಸಕ್ರಿಯವಾದ ಪಾತ್ರ ವಹಿಸಿದ್ನ ಅನ್ನೋದು.